ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿದ್ದೇನಂತ ಹೇಳಿ ಬಂದು ದೂರು ನೀಡಿದಂತಹ ವ್ಯಕ್ತಿ ಧಾರಣ ಈಗ ಅಸಲಿತ್ತು ಬಯಲಾಗಿದೆ. ಈಗ ಆತ ಯಾರು ಎನ್ನುವಂತಹ ಒಂದು ಕಂಪ್ಲೀಟ್ ಚಿತ್ರಣ ಬಯಲಾಗಿರುವಂಥದ್ದು. ಅವರ ಎರಡನೇ ಪತ್ನಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ತಮ್ಮ ಪತಿ ಚಿನ್ನಯ್ಯ ಅವರು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದರು. 16 ಪಾಯಿಂಟ್ಗಳಲ್ಲಿ ಕೂಡ ಒಂದು ಶೋಧ ಕಾರ್ಯ SIT ಮಾಡಿದರು, ಅಲ್ಲೇನೂ ಸಿಕ್ಕಿಲ್ಲ. ಈಗ ಅವ್ರ ಮೇಲೆ ಗಂಭೀರ ಆರೋಪ ಬರ್ತಾ ಇದೆ. ಏನೋ ದುಡ್ಡು ತಗೊಂಡು ಆರೋಪ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅಮ್ಮ ನಡೆದಿದ್ದೇನು? ಚಿನ್ನಯ್ಯ ಅವರು ತಮ್ಮನ್ನು ಮದುವೆ ಆಗಿದ್ದು ಯಾವಾಗ, ಏನಾಯ್ತಮ್ಮ? ಮದುವೆ ಆಗಿರೋದು ಡೇಟ್ ಗೊತ್ತಿಲ್ಲ ಸರ್. ನಾನು 17 ವರ್ಷ ಆಯಿತು ಸರ್ ಮದುವೆಯಾಗಿ. ಮತ್ತು ನಾನು ಧರ್ಮಸ್ಥಳಕ್ಕೆ ಮದುವೆಯಾಗಿ ಹೋದೆ. ಅಲ್ಲಿ ಒಂದು 6 ವರ್ಷ ಇದ್ದಿದ್ದೀನಿ ನಾನು ಸರ್. ಮತ್ತು ನಾನು ಕೆಲಸ ಮಾಡಿದ್ದೀನಿ, ಒಂದು 3 ವರ್ಷ 4 ವರ್ಷ ಕೆಲಸ ಮಾಡಿದ್ದೀನಿ. ಆಮೇಲೆ ನಮ್ಗೆ ಸ್ವಲ್ಪ ಟೈಮ್ ಸೇರಿಲ್ಲ ಅಂತ ನಾವು ಈ ಕಡೆ ಬಂದೆ, ತಮಿಳ್ನಾಡಿಗೆ. ಈ ಕಡೆ ಬಂದು ಇವಾಗ 11 ವರ್ಷ ಆಯಿತು. ಈ ಮನೆಗೆ ಬಂದು 8 ವರ್ಷ ಆಯಿತು. ಆದರೆ ಯಾವಾಗಲೂ ಎಲ್ಲಿ ಹೋದ್ರೂ ನಾನು ಅವ್ರ ಜೊತೆಲೇ ಬರ್ತಾಯಿದ್ದವು. ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ತಂಗಲ್ ಕೆಲಸ ಅಂತ ಹೋಗ್ತಾರೆ. ಹೋದರೆ ತಿಂಗ್ಳಿಗೊಂದು ಸರಿ ಮನೆಗೆ ಬರ್ತಾರೆ. ಆದರೆ ಇವಾಗ ಒಂದು 2 ತಿಂಗಳು ಸರ್ ಮನೆಗೆ ಬರಲಿಲ್ಲ. ಮತ್ತು ನಾನು ಟಿ ವಿನಲ್ಲೇ ನೋಡ್ತಾ ಇರೋದು. ಏನಾಗಿದ್ದದೆ ಅಂತ ಆಗಿದ್ದದಂತ ನಮ್ಗೆ ಗೊತ್ತಿಲ್ಲ ಸರ್. ಟಿ ವಿನಲ್ಲೇ ನೋಡ್ಕೊಂಡಿದ್ದೀನಿ. ಮುಂದೆ ಯಾರಿದ್ದಾರೆ ಹೆಂಗೆ ಅಲ್ಲಿ ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಏನು ಮಾಡೋದಿದ್ದೇ ಗೊತ್ತಿಲ್ಲ ಸರ್. ನನಗೆ ಕೆಲಸಕ್ಕೆ ಎಲ್ಲಿಯೂ ಕಲಿಸೋದಿಲ್ಲ ಸರ್. ಅವರೇ ಎಲ್ಲರೂ ಕೆಲಸ ಮಾಡು, ಜೀವನನೇ ಅವರಿಂದನೇ ನಡೀತಾ ಉಂಟು ಸರ್. 2 ತಿಂಗಳು ಎಲ್ಲಿ ಇದ್ದಾರಂತೆ ಗೊತ್ತಿಲ್ಲ ಸರ್. ಏನಾಯ್ತದಂತೆ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಇದೇ ಹೇಳ್ತಾ ಇದ್ದೀನಿ ಸರ್. ನೀವು ಧರ್ಮಸ್ಥಳಕ್ಕೆ ಚಿನ್ನಯ್ಯ ಅವ್ರ ಜೊತೆ ಹೋದ್ರಲ್ವಾ, ಆ ಒಂದು ಸಂದರ್ಭದಲ್ಲಿ ಅವ್ರೇನಾದರೂ ಕೂಡ ನಿಮ್ಮನ್ನು ಹೌದು ಈ ಥರ ಹೆಣಗಳನ್ನು ಹೂತಾಕ್ತಾ ಇದ್ದೇನೆ ಅಂತ ಹೇಳಿದ್ರ ಅಮ್ಮ? ಏನಾದರೂ ಕ್ಲೂ ಕೊಟ್ಟಿದ್ರಾ? ತಮಗೇನಾದ್ರು ಗೊತ್ತಿತ್ತಮ್ಮ? ಇಲ್ಲ ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಆದರೆ ಪಕ್ಕದ ಮನೇಲಿ ಅವರು ಆ ಕಡೆ ಈ ಕಡೆ ಹೋಯ್ತಾರೆ ಗಂಡಸರು. ಆದರೆ ಎಲ್ಲಿ ಹೋಯ್ತಾರೆ ಬರ್ತಾರಂತೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅಮ್ಮ, ತಾವು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ. ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರಿ ಅಮ್ಮ ತಾವು? ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸನೇ ಮಾಡ್ತಾಯಿದ್ವು ಸರ್. ಇಬ್ಬರು ಅವ್ರ ಅಣ್ಣ ಅಕ್ಕ ನಾವು ಎಲ್ಲ ಒಟ್ಟಿಗೆ ಇದ್ವಿ ಅಲ್ಲಿ, ಪಕ್ಕದ ಮನೆ. ಈಗ 17 ವರ್ಷಗಳ ಕಾಲ ಚಿನ್ನಯ್ಯ ಅವ್ರ ಜೊತೆ ತಾವು ಸಂಸಾರ ಮಾಡಿದ್ದೀರಾ. ಇದೇ ಮನೇಲಿ ವಾಸ ಇದ್ರಮ್ಮ ಅವರು ಕೂಡ? 8 ವರ್ಷ ಇದ್ರಲ್ವಾ, ಕೂಲಿ ಕೆಲಸ ಮಾಡ್ಕೊಂಡಿದ್ರು. ಇದ್ದಕ್ಕಿದ್ದಂಗೆ ಅವರು ಧರ್ಮಸ್ಥಳ ಕೇಸಲ್ಲಿ ನೂರಾರು ತಲೆಬುರುಡೆಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದ್ರಲ್ಲ, ನಿಮಗೆ ಹೇಳ್ಬಿಟ್ಟು ಹೋದ್ರ? ಏನಾಯ್ತಮ್ಮ ಅವತ್ತು? ಏನಾಯಿತು? ಯಾವಾಗ ಲಾಸ್ಟ್ ಟೈಮ್ ಅವ್ರು ಹೋಗಿದ್ದು ಸರ್? ಅವರು ಕೆಲಸಕ್ಕೆ ಹೋಗ್ತಾಯಿದ್ರು. ಆವತ್ತು ಅದೇ ಬರುವಂಗೆ ನಾನು ಕೆಲಸಕ್ಕೆ ಹೋಗ್ತೀನಿ, ಒಂದು ತಿಂಗಳು ಆದಮೇಲೆ ಬರ್ತೀನಿ ಹಂಗಂತ ಹೇಳಿದ್ರು. ಹಂಗಂತ ಹೋದವ್ರು ಸರ್. ಮತ್ತೆ 1 ವಾರ 10 ದಿನ ಆದಮೇಲೆ ಟಿ ವಿನಲ್ಲಿ ನಾನು ನೋಡ್ತಾ ಇದ್ದೆ, ಅಲ್ಲಿದ್ದರು ನಮ್ಮ ಯಜಮಾನ್ರು. ಹಾಗಂತ ಹೆಂಗೆ ಹೋದ್ರು ಏನಂತ ನಮ್ಗೆ ಗೊತ್ತಿಲ್ಲ ಸರ್. ಅಮ್ಮ, ಈಗ ಅವರಾಗೆ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಇಂತಿಂಥ ಜಾಗಗಳಲ್ಲಿ ನಾನು ಹೂತಾಕಿದ್ದೆ, ಇಷ್ಟು ಹೆಣಗಳೇ ಸಿಗ್ತಾಯಿತ್ತು ಅಂಥೇಳಿ. ಈಗ SIT ತನಿಖೆಯಲ್ಲಿ ಆ್ಯಕ್ಚುಲಿ ಬೆಳಕಿಗೆ ಬರ್ತಿರೋಂತಹ ಪ್ರಕರಣ ಅಂತ ಹೇಳಿದರೆ, ಅವ್ರು ಯಾರೋ ಕೂಡ ಮೋಸ ಮಾಡಿ ದುಡ್ಡಿನ ಆಮಿಷವನ್ನು ತೋರಿಸಿ ಅವರನ್ನು ಈಗ ಲಾಕ್ ಮಾಡಿಸಿದ್ದಾರೆ ಅಂತ ಹೇಳಿ. ಹಾಗಾಗಿ ಚಿನ್ನಯ್ಯ ಅವರನ್ನು ಯಾರಾದರೂ ಕೂಡ ಸಂಪರ್ಕ ಮಾಡಿದ್ರಮ್ಮ? ಯಾರಾದರೂ? ಅದಕ್ಕೆ ನನಗೆ ಗೊತ್ತಿಲ್ಲ ಸರ್. ಹಂಗೆ ಏನು ನನಗೆ ಗೊತ್ತಿಲ್ಲ ಸರ್. ನಾನೇ ಟಿ ವಿನಲ್ಲೇ ನೋಡಿಕೊಂಡೆ ಅವರಲ್ಲಿ ಇದ್ದಾರಂತ ನನಗೆ ಗೊತ್ತಾಯ್ತು ಸರ್.